ಕೆಫೆಗೆ ಬಾಂಬ್ ಇಟ್ಟವನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವಂತದ್ದು. ಕೆಫೆಗೆ ಬಾಂಬ್ ಇಟ್ಟು ಅಮಾಯಕನಂತೆ ಬಿಎಂಟಿಸಿ ಬಸ್ಗೆ ತೆರಳಿರುವಂತಹ ದೃಶ್ಯ ಕೂಡ ಈಗ ಲಭ್ಯವಾಗಿದೆ. ಈಗಾಗಲೇ ಎನ್ಐಎ ತನಿಖೆ ತೀವ್ರಗೊಳಿಸಿರುವಂತದ್ದು. ಎನ್ಐಎ ಅಧಿಕಾರಿಗಳು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಒಂದೊಂದೇ ದೃಶ್ಯಾವಳಿ ಕೂಡ ಸಿಗ್ತಾ ಇದೆ. 26 ಬಸ್ಗಳಲ್ಲಿ ಪ್ರಯಾಣವನ್ನ ಬೆಳೆಸಿದ್ದಾನೆ ಬಾಂಬರ್. ಇದು ಕೆಫೆ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ. ಇದು ರಿಪಬ್ಲಿಕ್ ಕನ್ನಡದಲ್ಲಿ ಕೆಫೆ ಬಾಂಬ್ ಇಟ್ಟ ಕಿರಾತಕನ ದೃಶ್ಯ. ಕೆಫೆ ಸ್ಫೋಟ ಮಾಡಿ ಅಮಾಯಕನಂತಿದ್ದ, ಏನೂ ಗೊತ್ತಿಲ್ಲ ಪಾಪ ಅವನಿಗೆ, ಆ ರೀತಿ ವರ್ತನೆಯನ್ನ ಮಾಡಿರುವಂತ ದೃಶ್ಯ ಕೂಡ ಸಿಕ್ಕಿದೆ. ಬಿಎಂಟಿಸಿ ಬಸ್ನಲ್ಲಿ ಬಾಂಬರ್ ಸಂಚಾರ ಮಾಡಿರುವಂಥದ್ದು. ಬ್ಯಾಗ್ ಅನ್ನು ಹಿಡಿದುಕೊಂಡು ಬಸ್ನಲ್ಲಿ ಪ್ರಯಾಣ ಮಾಡಿದ್ದ. ಆ ಬ್ಯಾಗ್ ಎಲ್ಲಾದ್ರೂ ಮಂಗಳೂರು ಶಾರಿಕ್ ಸ್ಫೋಟ ಆಯ್ತಲ್ಲ, ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಅದೇ ತರ ಇನ್ ಕೇಸ್ ಏನಾದ್ರೂ ಬಾಂಬರ್ನ ಬ್ಯಾಗ್ ಇನ್ ಕೇಸ್ ಏನಾದ್ರೂ ಬಸ್ಸಲ್ಲಿ ಸ್ಫೋಟ ಆಗಿದ್ರೆ ಮತ್ತಷ್ಟು ಅನಾಹುತ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಬಾಂಬರ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಪಕ್ಕಾ ಪ್ಲಾನ್ ಮಾಡಿಕೊಂಡು ಇದು ರಾಮೇಶ್ವರಂ ಕೆಫೆಲ್ಲೇ ಇಡಬೇಕು, ಅಲ್ಲೇ ಸ್ಫೋಟ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ಬಾರಿ ಮಂಗಳೂರಲ್ಲಿ ಏನಾಯ್ತು ಅಂಥದೇ ಕುಕ್ಕರ್ ಬಾಂಬ್ ಆಗಬಾರ್ದು, ಇದು ಮಧ್ಯೆ ಎಡವಟ್ಟಾಗಿ ಸ್ಫೋಟ ಆಗಬಾರ್ದು, ಈ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಒಂದು ಸ್ಟ್ರಾಟರ್ಜಿಯನ್ನ ಇಟ್ಕೊಂಡೇ ಬಾಂಬರು ಪ್ರಯಾಣವನ್ನು ಬೆಳೆಸಿದ್ದ. ಬಸ್ನಲ್ಲಿ ಸೀದಾ ತಗೊಂಡು ಬಂದು ಅದನ್ನು ಕುಂದಲಹಳ್ಳಿಯಲ್ಲಿರುವಂಥ ರಾಮೇಶ್ವರಂ ಕೆಫೆಯಲ್ಲೇ ಹ್ಯಾಂಡ್ ವಾಶ್ ಮಾಡ್ತಾರಲ್ಲ, ಅಲ್ಲೇ ಅದೇ ಸ್ಥಳದಲ್ಲಿ ಇಟ್ಟು ಸ್ಫೋಟಗೊಳಿಸಿದ್ದಾನೆ. ಕೇವಲ ಬಸ್ ಸ್ಟ್ಯಾಂಡಿಗೆ ಬಂದ 9 ನಿಮಿಷದಲ್ಲೇ ಇವೆಲ್ಲವೂ ಕೂಡ ನಡೆದು ಹೋಗಿರುವಂಥದ್ದು. ಬಾಂಬರ್ ಟೈಮನ್ನು ಫಿಕ್ಸ್ ಮಾಡ್ದ, ಅದು ಕೂಡ ಬಸ್ಸಿಂದ ಇಳಿದ್ಬಿಟ್ಟು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡ, ಅಲ್ಲಿ ಟೈಮರನ್ನು ಫಿಕ್ಸ್ ಮಾಡ್ದ. ಆಮೇಲೆ ರಾಮೇಶ್ವರಂ ಕೆಫೆಯಲ್ಲಿ ಇಟ್ಟ, ಅದು ಬ್ಲಾಸ್ಟ್ ಆಯಿತು. ಈತ ಅದಾದ ನಂತರ ಟೈಮ್ ಟು ಟೈಮ್ ಬಸ್ಸನ್ನು ಚೇಂಜ್ ಮಾಡ್ಕೊಂಡು ಹೋಗ್ತಾ ಇದ್ದ. ಟೋಟಲ್ 26 ಬಸ್ಗಳಲ್ಲಿ ಪ್ರಯಾಣವನ್ನು ಬೆಳೆಸಿದ್ದ. 26 ಬಸ್ಗಳಲ್ಲಿ ಈಗ ಈತನ ಲಿಂಕು ಹಾಗೆ ಈತ ಎಲ್ಲೆಲ್ಲ ಪ್ರಯಾಣವನ್ನು ಬೆಳೆಸಿದ್ದ ಎಲ್ಲವನ್ನು ಕೂಡ ಸಿಸಿಬಿ ಅಧಿಕಾರಿಗಳು ಹಾಗೆ ಎನ್ಐಎ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈಗಾಗಲೇ ಸಿಸಿಬಿಯಿಂದ ಎನ್ಐಗೆ ಹಸ್ತಾಂತರ ಆಗಿದೆ. ಬಟ್ ಆದರೆ ಎನ್ಐಎ ಅಧಿಕಾರಿಗಳು ಸ್ವತಂತ್ರವಾಗಿ ಈ ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಈ ಜಾಡನ್ನ ಹುಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ಸಿಕ್ಕಿರುವಂಥದ್ದು. ಇದು ಕೆಫೆ ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಕೆಫೆ ಸ್ಫೋಟ ಮಾಡಿ ಅಮಾಯಕನಂತಿದ್ದ, ಏನೂ ತಿಳಿದಿಲ್ಲ, ಇವನೇ ಅಲ್ಲ, ಆ ರೀತಿಯಲ್ಲಿ ಅಮಾಯಕನಂತೆ ಬಸ್ ಒಳಗೆ ಕೂತ್ಕೊಂಡು ಪ್ರಯಾಣವನ್ನು ಬೆಳೆಸಿರುವಂಥ ದೃಶ್ಯ ಇದು. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ಹಾಗೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ರೇಣುಕಾ ಆರಾಧ್ಯ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಫಸ್ಟ್ ಮಾದೇಶ್ಗೆ ಹೋಗ್ತೀನಿ. ಮಾದೇಶ್, ಬಹಳ ಪ್ರಮುಖವಾಗಿ ಎನ್ಐಎ ಅಧಿಕಾರಿಗಳು ತೀವ್ರ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ನಿನ್ನೆಷ್ಟೇ ಆತನನ್ನು ಹಿಡಿದುಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಕೂಡ ಘೋಷಣೆಯನ್ನು ಮಾಡಿರುವಂಥದ್ದು. ತನಿಖೆ ಯಾವ ಹಂತದಲ್ಲಿದೆ ಈಗ? ತನಿಖೆ ಯಾವ ಪ್ರೋಸೆಸ್ ಯಾವ ಹಂತದಲ್ಲಿದೆ? ವಿಕೇಶ್, ಈಗಾಗಲೇ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಐಎ ಅಧಿಕಾರಿಗಳು ಮತ್ತು ಸಿಸಿಬಿ ಅಧಿಕಾರಿಗಳು ಇಬ್ಬರು ಕೂಡ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಕಳೆದ 5-6 ದಿನಗಳಿಂದಲೂ ಕೂಡ ಶಂಕಿತ ಆರೋಪಿಗಾಗಿ ಸಾಕಷ್ಟು ಕಡೆ ಹುಡುಕಾಟ ನಡೆಸುವಂಥ ಕೆಲಸ ಮಾಡಿದರು. ಕರ್ನಾಟಕ, ತಮಿಳುನಾಡು ಮತ್ತು ಕೇರಳದಲ್ಲಿ ತಂಡಗಳು ಸುಮಾರು 20 ತಂಡಗಳು ಬೀಡುಬಿಟ್ಟಿದೆ. ಇಲ್ಲಿವರೆಗೂ ಕೂಡ ಕೆಫೆ ಸುತ್ತಮುತ್ತಲಿನ ಎಲ್ಲ CCTVಗಳನ್ನು ಕೂಡ ಅಬ್ಸರ್ವ್ ಮಾಡುವಂಥ ಕೆಲಸ ಮಾಡಿದರು, ಪರಿಶೀಲನೆ ಮಾಡಿದರು. ಈ ವೇಳೆ ಒಂದಷ್ಟು ಚೆಹರೆಗಳು ಪತ್ತೆಯಾಗಿದೆ. ಅಂದರೆ ಈತ ಬಸ್ ಶಂಕಿತ ಆರೋಪಿ ಬಸ್ ಹತ್ತೋದಾಗಿರ್ಬೋದು, ಇಳಿಯೋದಾಗಿರ್ಬೋದು, ನಡೆದುಕೊಂಡು ಹೋಗೋದಾಗಿರ್ಬೋದು, ಇದೆಲ್ಲವೂ ಕೂಡ CCTVಯಲ್ಲಾಗಿ ಕಂಪ್ಲೀಟ್ ಆತನ ಚಲನವಲನ ಪತ್ತೆಯಾಗಿದೆ. ಜೊತೆಗೆ ಆತ ಮುಖವಾಡ ಅಂದರೆ ಮಾಸ್ಕ್ ಹಾಕ್ಕೊಂಡು ಜೊತೆಗೆ ಸ್ಪೆಕ್ಟ್ ಹಾಕ್ಕೊಂಡು ಆತ ಹೋಗುವಂಥದ್ರಿಂದ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಿಲ್ಲ. ಜೊತೆಗೆ ಆತ ಬಸ್ನಲ್ಲಿ ಪ್ರಯಾಣ ಮಾಡಿರೋದು ಈಗಾಗಲೇ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಜೊತೆಗೆ ಬಸ್ನಲ್ಲಿ ಇರುವಂಥ CCTVಗಳಿಂದಲೂ ಕೂಡ ಒಂದಷ್ಟು ಫುಟೇಜ್ಗಳನ್ನು ಅಬ್ಸರ್ವ್ ಮಾಡುವಂಥ ಕೆಲಸವನ್ನು ಸಿಸಿಬಿ ಅಧಿಕಾರಿಗಳು ಮಾಡಿದ್ದಾರೆ. ಆ ಒಂದು ಯಾವ ಬಸ್ನಲ್ಲಿ ಈತ ಪ್ರಯಾಣ ಮಾಡಿದ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ಸ್ಗಳನ್ನು ಕೂಡ ಕಲೆ ಹಾಕಿದಂಥ ಸಂದರ್ಭದಲ್ಲಿ 500D ಅನ್ನುವಂಥ ಬಸ್ನಲ್ಲಿ, ಈ ನಂಬರ್ನ ಬಸ್ನಲ್ಲಿ ಆತ ಪ್ರಯಾಣ ಮಾಡಿರೋದು ಈಗಾಗಲೇ ಗೊತ್ತಾಗಿದೆ. 500D 2 ರೂಟ್ನ ಈ ಒಂದು ಬಸ್ ಆಗಿರೋದ್ರಿಂದ ಯಶವಂತಪುರದಿಂದ ಹಿಡಿದು ಮಾರತಳ್ಳಿವರೆಗೆ ಈ ಒಂದು 500D ಬಸ್ಸು ಓಡಾಟ ಮಾಡುತ್ತೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಹೀಗಾಗಿ ಈತ ಎಲ್ಲಿಂದ ಹತ್ತಿ ಬಂದಿರ್ತಾನೆ ಅನ್ನೋದು ಕೂಡ ಇಲ್ಲಿ ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂದರೆ ಬಸ್ ಎಲ್ಲಿ ಹತ್ತದ ಎಲ್ಲಿ ಇಳಿದ ಅನ್ನೋವಂಥದ್ದನ್ನು ನೋಡಿದ್ರೆ ಪೊಲೀಸರಿಗೆ ಒಂದು ಇಮೇಜಿನ್ ಅಂತೂ ಬರುತ್ತೆ. ಈತ ಹತ್ತಿದ್ರೆ ಆ ಒಂದು ಏರಿಯಾದಲ್ಲಿ ಇರುವಂಥ ಸಸ್ಪೆಕ್ಟ್ ಆಗುತ್ತೆ. ಹೀಗಾಗಿ ಯಶವಂತಪುರದಿಂದ ಹಿಡಿದು ಮಾರತಳ್ಳಿವರೆಗೂ ಕೂಡ, ಅಂದರೆ ಕುಂದಲಹಳ್ಳಿ ಗೇಟ್ವರೆಗೂ ಕೂಡ ಈ ಎಲ್ಲ ರೂಟ್ನಲ್ಲಿ ಒಂದಷ್ಟು ರೂಟ್ಗಳು ಬರುತ್ತೆ. ಮತ್ತಿಕೆರೆ ಬರುತ್ತೆ, ನಾಗವಾರ ಬರುತ್ತೆ, ಹೆಬ್ಬಾಳ ಬರುತ್ತೆ, ಕೆಂಪಾಪುರ ಬರುತ್ತೆ, ಹೆಣ್ಣೂರು ಬರುತ್ತೆ, ಟಿನ್ ಫ್ಯಾಕ್ಟ್ರಿ ಬರುತ್ತೆ. ಈ ರೂಟ್ನಲ್ಲಿ ಆತ ಯಾವ ರೂಟ್ನಲ್ಲಿ ಒಂದು ಬಸ್ಸನ್ನು ಹತ್ತಿದ ಅನ್ನೋದು ಕೂಡ
ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸನ ಮಾಡುತ್ತಾರೆ. ಅಲ್ಲಿ ಹಿಡಿದು ಕುಂದಲಹಳ್ಳಿ ಗೇಟ್ನಿಂದ ಹಿಡಿದು ಅಲ್ಲಿ ಮತ್ತೊಂದು ಬಸ್ಸನ್ನು ಹತ್ತಿ ರಾಮೇಶ್ವರಂ ಕೆಫೆ ಬಳಿ ಇರುವಂಥ ಬಸ್ ನಿಲ್ದಾಣದ ಬಳಿ ಇಳಿದು ಆನಂತರ ಆತ ಹೋಗಿ ಸ್ಫೋಟ ಮಾಡುವಂಥ ಕೆಲಸ ಮಾಡಿದ್ದಾನೆ. ಸದ್ಯಕ್ಕೆ ಆತ ಬಸ್ನಲ್ಲಿ ಮತ್ತು 500D ಈ ಒಂದು ರೂಟ್ನ ಬಸ್ನಲ್ಲಿ ಓಡಾಡಿರೋದು ಕನ್ಫರ್ಮ್ ಆಗಿದೆ. ಆತ ಎಲ್ಲಿ ಬಸ್ ಹತ್ತಿದ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದಷ್ಟು CCTV ಫುಟೇಜ್ಗಳನ್ನು ಪರಿಶೀಲನೆ ಮಾಡುವಂಥ ಹಂತಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಆತ ಎಲ್ಲಿ ಹತ್ತಿದ ಅನ್ನೋದೇನಾದರೂ ಗೊತ್ತಾದರೆ ಪೊಲೀಸರಿಗೆ ಈ ಒಂದು ಕೇಸ್ನಲ್ಲಿ ಮತ್ತೊಂದು ಬೂಸ್ಟ್ ಸಿಕ್ಕಂತಾಗುತ್ತೆ. ಯಾಕಂದರೆ ಆತ ಯಾವ ಬಸ್ ಸ್ಟಾಪ್ನಲ್ಲಿ ಹತ್ತಿದ ಅನ್ನೋದನ್ನು ಪರಿಶೀಲನೆ ಮಾಡಿದಾಗ ಆ ಒಂದು ಏರಿಯಾದ ಸುತ್ತಮುತ್ತ ಆತ ಉಳಿದುಕೊಂಡಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ತನಿಖಾ ತಂಡಗಳು NIA ಮತ್ತು CCBಯಿಂದ ತನಿಖೆ ಮುಂದುವರೆದಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿ ಟಿಸ್ಟ್ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ನಿಕೇಶ್. ಮದೇಶ್ ಆಗಿ ಹೋಲ್ಡಲ್ಲಿರಿ. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇರುವಂಥದ್ದು, ಕುಂದಲಹಳ್ಳಿಯಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬಿಟ್ಟು ಸ್ಫೋಟ್ ಮಾಡಿ ತದಾದ